ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಗ್ಯಾರಂಟಿ ಘೋಷಣೆ ಮಾಡಿದ ಕರ್ಮಕ್ಕೆ ಈ ಕಡೆ ಬಸ್ ದರ, ಮೆಟ್ರೋ ದರ, ಹಾಲು, ತರಕಾರಿ, ಪೆಟ್ರೋಲ್, ಡೀಸೆಲ್ ಹೀಗೆ ಏನೆಲ್ಲ ಸಿಗುತ್ತೋ ಎಲ್ಲಾ ಬೆಲೆನೂ ಏರಿಕೆ ಮಾಡಿದ್ದಾಯಿತು. ಈಗ ನೋಡಿದ್ರೆ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಸಾಲದ ಸುಳಿಗೆ ಸಿಕ್ಕಿ ದೇಗುಲದ ಹುಂಡಿಗೆ ಕೈ ಹಾಕುವಂತಹ ಪ್ಲಾನ್ ಅಲ್ಲಿ ಈ ಕೈ ಸರ್ಕಾರ ಇದೆ. ನನಗೂ ಫ್ರೀ, ನಿನಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ ಅಂತ ಹೇಳಿ ಹೇಳಿ ಓಟನ್ನ ಹಾಕಿಸ್ಕೊಂಡು ಗೆದ್ದು ಆಮೇಲೆ ಕನ್ನಡಿಗರಿಗೆ ಟೋಪಿ ಹಾಕಿರುವಂತಹ ವಿಚಾರ ಈಗ ಹೊಸದಾಗೇನು ಉಳಿದಿಲ್ಲ. ಈಗ ನೋಡಿದ್ರೆ ಹಿಮಾಚಲ ಪ್ರದೇಶದ ಜನತೆ ಕೂಡ ನಮ್ಮ ಹಾಗೆ ಪಾಪ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಗ್ಯಾರಂಟಿ ಅಂತ ಹೇಳಿ ಅಧಿಕಾರಕ್ಕೆ ಬರ್ತಾರೆ. ಈಗ ನೋಡಿದ್ರೆ ಅವೈಜ್ಞಾನಿಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರವನ್ನು ಹಿಡಿದಿರುವಂತಹ ಕಾಂಗ್ರೆಸ್ ಸರ್ಕಾರ ಬೆಟ್ಟದಷ್ಟು ಸಾಲವನ್ನ ಮಾಡಿ ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕಿದೆ. ಈ ಕಡೆ ಅಭಿವೃದ್ಧಿಗೆ ಕಾಸಿಲ್ಲದೆ ಗ್ಯಾರಂಟಿ ಪೂರೈಕೆ ಮಾಡೋಕ್ಕೂ ಆಗದೆ, ಆ ಕಡೆ ಸಚಿವರು, ಶಾಸಕರು ಇವರು ಯಾರಿಗೂ ಸರಿಗೆ ಸಂಬಳವನ್ನ ಕೂಡ ಕೊಡೋದಕ್ಕಾಗದೆ, ಅವರ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಕೈ ಸರ್ಕಾರ ಪಾಪರಾಗಿ ಹೋಗಿದೆ. ಅದಕ್ಕಾಗಿ ಈಗ ಮುಖ್ಯಮಂತ್ರಿ ಸುಖ ಆಶ್ರಯ, ಅದೇ ರೀತಿ ಮುಖ್ಯಮಂತ್ರಿ ಸುಖ ಶಿಕ್ಷಾ ಯೋಜನೆ ಇವುಗಳ ಜಾರಿಗೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುವಂತಹ ದೇವಾಲಯಗಳು ಹಣವನ್ನ ನೀಡಬೇಕು. ಅಷ್ಟೇ ಅಲ್ಲ, ಪಾಪ ಈ ಶಾಸಕರು, ಸಚಿವರಾದ ತಪ್ಪಿಗೆ ಅವರು ತಮ್ಮ 2 ತಿಂಗಳ ವೇತನವನ್ನ ಪಡೆಯದೆ ಸರ್ಕಾರದ ಬೊಕ್ಕಸಕ್ಕೆ ನೆರವನ್ನ ನೀಡಬೇಕು. ಹೀಗಂತ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸುಖ್ ಅವರು ಕೋರಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ಪಕ್ಷ ಅಥವಾ ಯಾವ ಕೈ ನಾಯಕರು ದೇವಸ್ಥಾನಗಳ ನಿರ್ಮಾಣ ಯಾಕೆ ಮಾಡಬೇಕು? ಈ ದೇವಸ್ಥಾನ ನಿರ್ಮಾಣ ಮಾಡೋದ್ರಿಂದ ಏನು ಲಾಭ? ಯಾರಿಗೆ ಲಾಭ? ಅದರ ಬದಲಾಗಿ 4 ಆಸ್ಪತ್ರೆನೋ 4 ಶಾಲೆಗಳ ನಿರ್ಮಾಣನೋ ಮಾಡಿದಿದ್ರೆ ಪಾಪ ಬಡವರಿಗೆ ಚಿಕಿತ್ಸೆನ ನೀಡಬಹುದಿತ್ತೆ, ಪಾಪ ಬಡವರಿಗೆ ಶಿಕ್ಷಣವನ್ನ ನೀಡಬಹುದಿತ್ತೆ ಅಂತ ಬಾಯಿ ಬಡ್ಕೊಳ್ತಿದ್ರು. ಈಗ ಅದೇ ಸರ್ಕಾರ, ಈಗ ಅದೇ ಕೈ ನಾಯಕರು ಶಾಲೆ ಆಸ್ಪತ್ರೆಗಳನ್ನ ನಡೆಸೋದಕ್ಕೆ ದೇವಸ್ಥಾನದ ಹಣವನ್ನ ನೀಡಿ ಅಂತ ಅಂಗಲಾಚಿ ಬೇಡ್ತಾ ಇದ್ದಾರೆ. ಕರ್ಮ ಅಂದ್ರೆ ಇದೇನಾ ವೀಕ್ಷಕರು? ನಮಗೆ ಆಸ್ಪತ್ರೆನೂ ಬೇಕು, ನಮಗೆ ಶಾಲೆನೂ ಬೇಕು, ಆದ್ರೆ ದೇವಸ್ಥಾನಕ್ಕೆ ಭಕ್ತರು ಭಕ್ತಿಯಿಂದ ಸಂಕಲ್ಪವನ್ನ ಹೊತ್ತು ಹಾಕುವಂತಹ ಕಾಸು ದೇವಸ್ಥಾನದ ಅಭಿವೃದ್ಧಿಗೆ ಹೋಗಬೇಕು. ಹೌದು ಅಲ್ವೋ? ಆದ್ರೆ ಎಡಪಂಥೀಯ ಸರ್ಕಾರ ಅದೇ ಹಣದಲ್ಲಿ ಸರ್ಕಾರವನ್ನ ನಡೆಸುವಂತಹ ಪ್ಲಾನ್ ಅನ್ನ ಹಾಕೊಂಡು ಕೂತಿದೆ. ಇವರ ವೈಯಕ್ತಿಕ ಲಾಭಕ್ಕೆ ಗ್ಯಾರಂಟಿ ಅಂತ ಘೋಷಣೆ ಮಾಡ್ತಾರೆ, ಅದಕ್ಕೆ ಒಂದಷ್ಟು ಹಣವನ್ನು ಸುರಿತಾರೆ, ಇನ್ನೊಂದಷ್ಟು ಪಾಪ ಅವರ ಸ್ವಂತ ಜೇಬು ತುಂಬಿಸ್ಕೊಳ್ಳೋದಕ್ಕೆ ಬೇಕಲ್ವೇ, ಅದನ್ನು ನುಂಗಿ ಬಿಡ್ತಾರೆ. ಕೊನೆಗೆ ರಾಜ್ಯದ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಇದ್ಯಾವುದಕ್ಕೂ ಕೂಡ ಹಣ ಇಲ್ಲದೆ ದೇವಸ್ಥಾನದ ಹುಂಡಿಗೆ ಕೈಯನ್ನ ಹಾಕೋದು. ಎಂತಹ ದರಿದ್ರ ಸರ್ಕಾರ ರೀ ವೀಕ್ಷಕರೇ! ನಮ್ಮ ಕರ್ನಾಟಕದ ಹಾಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ನಮ್ಮಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 2,000ಕ್ಕೆ ಯಾವುದು ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲೂ ಕೂಡ ಮಹಿಳೆಯರಿಗೆ ತಿಂಗಳಿಗೆ 1,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸುಮಾರು 800 ಕೋಟಿ ರೂಪಾಯಿ ಖರ್ಚಿದೆ. 125 ಯೂನಿಟ್ ಫ್ರೀ ವಿದ್ಯುತ್, ಅದಕ್ಕೆ 200 ಕೋಟಿ ಖರ್ಚಿದೆ. ಈ ಟ್ಯಾಕ್ಸಿ ಯೋಜನೆ, ಅದಕ್ಕೆ 680 ಕೋಟಿ ಖರ್ಚಿದೆ. ಫ್ರೀ ಲ್ಯಾಪ್ಟಾಪ್ 100 ಕೋಟಿ. ಹಳೆ ಪಿಂಚಣಿ ಯೋಜನೆ ಜಾರಿಗೆ 2,000 ಕೋಟಿ ರೂಪಾಯಿ. ಹಿಮಾಚಲ ಪ್ರದೇಶ ಈಗಾಗಲೇ ಈ ಗ್ಯಾರಂಟಿಗಳನ್ನು ಹೊಂದಿಸೋ ಸಲುವಾಗಿ ಮಾಡಿರುವಂತಹ ಸಾಲ ಎಷ್ಟು ಗೊತ್ತಾ? 86,589 ಕೋಟಿ ರೂಪಾಯಿ. 2018ರಲ್ಲಿ ಹಿಮಾಚಲ ಪ್ರದೇಶ ಸರ್ಕಾರದ ಸಾಲ ಎಷ್ಟಿತ್ತು ಗೊತ್ತಾ? 47,906 ಕೋಟಿ ರೂಪಾಯಿ ಇತ್ತು. ಅದೇ 2023ರಲ್ಲಿ ಅದು 76,000
651 ಕೋಟಿ ರೂಪಾಯಿ ಆಗುತ್ತೆ. ಈಗ 2024ರಲ್ಲಿ ಎಷ್ಟು? 86,589 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಈ ವರ್ಷ ಮುಗಿಯೋದ್ರ ಒಳಗಾಗಿ ಇದು 1 ಲಕ್ಷ ಕೋಟಿ ಮುಟ್ಟುವಂತಹ ಸಾಧ್ಯತೆ ಇದೆಯಂತೆ. ಅಲ್ಲಿಗೆ ಖೇಲ್ ಖತಮ್, ನಾಟಕ್ ಬಂದ್. ಇದು ಗ್ಯಾರಂಟಿ ಅಂತ ಬೀಗಿದಂತಹ ಸರ್ಕಾರಗಳ ಸದ್ಯದ ಪರಿಸ್ಥಿತಿ. ಆ ಕಡೆ ನೋಡಿದ್ರೆ ಯೋಜನೆಗಳು ಸ್ಥಗಿತ ಆಗಿವೆ. ಹೊರ ರಾಜ್ಯದಿಂದ ಖರೀದಿ ಮಾಡಿರುವಂತಹ ಕರೆಂಟ್ ಬಿಲ್ ಪಾವತಿ ಮಾಡೋದಕ್ಕೂ ಕೂಡ ಇವರ ಕೈಯಲ್ಲಿ ಆಗ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ. ಪಾಪ ಶಾಸಕರು ಸಚಿವರಿಗೂ ಕೂಡ ಸಂಬಳ ಇಲ್ಲ ಅಂತೆ. ಈಗ ನೋಡಿದ್ರೆ ಅಯ್ಯೋ ನಮ್ಮ ಕೈಯಲ್ಲಿ ಹಣ ಇಲ್ಲ, ಸ್ವಲ್ಪ ಹಣ ಕೊಡಿಯಲ್ಲ ಅಂತ ದೇವಸ್ಥಾನಗಳಿಂದ ಭಿಕ್ಷೆಯನ್ನು ಎತ್ತುತ್ತಾ ಇದ್ದಾರೆ. ದೇವಸ್ಥಾನದ ಹಣ, ದೇವಸ್ಥಾನದ ಅಭಿವೃದ್ಧಿ, ವೇದ ಪಾಠ ಶಾಲೆ, ಗೋಶಾಲೆ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಉಪಯೋಗಕ್ಕೆ ಬೇಕಾಗತ್ತೆ. ಹೌದೋ ಅಲ್ವೋ? ಆದ್ರೆ ಸರ್ಕಾರ ಆ ಹಣವನ್ನ ಕೂಡ ತಾನು ಕಿತ್ತುಕೊಳ್ಳುತ್ತೆ ಅಂತ ಹೇಳಿದ್ರೆ ಏನರ್ಥ? ಪಾಪ ಹಿಂದೂ ದೇವಸ್ಥಾನಗಳನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ಕೇಳುವಂಥ ಧೈರ್ಯ ಅವರಿಗೆ ಇರಲ್ಲ ಬಿಡಿ, ಅದು ಬೇರೆ ವಿಚಾರ. ವೀಕ್ಷಕರೇ, ಓಲೈಕೆ ರಾಜಕಾರಣವನ್ನ ಮಾಡಿ ಅಧಿಕಾರಕ್ಕೂ ಬರ್ತಾರೆ. ಈ ಕಡೆ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತೂ ಕೂಡ ಹೇಳ್ತಾರೆ. ಆಮೇಲೆ ನಮಗೆ ಸರ್ಕಾರವನ್ನು ನಡೆಸೋದಕ್ಕೆ ಹಣ ಇಲ್ಲ, ನಿಮ್ಮದೇ ದೇವಸ್ಥಾನದ ಹಣ ನಮಗೆ ಕೊಡಿ ಅಂತ ಅದೇ ಹಿಂದೂಗಳ ಬಳಿ ಕೇಳ್ತಾರೆ. ಏನು ಹೇಳೋದು ಇದಕ್ಕೆ? ಎಲ್ಲಿವರೆಗೂ ಇವೆಲ್ಲೂ ಕೂಡ ನಡೆಯುತ್ತೆ? ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ? ಕೇವಲ ಈ ಸುದ್ದಿಗಳಾಗಿ ಉಳಿಯುತ್ತವ? ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬಹುದು? ಯೋಚನೆ ಮಾಡಿ. ಇನ್ನು ನಾವು ಅಯ್ಯೋ ಪಾಪ ಪಾಕಿಸ್ತಾನ ದಿವಾಳಿ ಆಯ್ತಂತೆ, ಪಾಕಿಸ್ತಾನ ಪಾಪರಾಯ್ತಂತೆ ಅಂತ ಆಡ್ಕೊಂಡು ನಕ್ಕಿದ್ವಿ. ಶ್ರೀಲಂಕಾ ದಿವಾಳಿ ಆಯ್ತು ಅಂತ ಮಾತಾಡ್ಕೊಳ್ತಾ ಇದ್ವಿ. ಈಗ ನೋಡಿದ್ರೆ ಆ ಕಡೆ ಹಿಮಾಚಲ ಪ್ರದೇಶ, ಈ ಕಡೆ ನೋಡಿದ್ರೆ ನಮ್ಮ ಕರ್ನಾಟಕ, ಎಲ್ಲವೂ ಕೂಡ ಆಲ್ಮೋಸ್ಟ್ ಅದೇ ಹಂತಕ್ಕೆ ಬಂದು ತಲುಪಿದೆ. ಮುಂದೆ ಏನಾಗತ್ತೆ ಗೊತ್ತಿಲ್ಲ. ದೇವರನ್ನ ಬೇಡ್ಕೊಂಡು ಕಾದು ನೋಡ್ಬೇಕಷ್ಟೆ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.